ರಾಜ್ಯದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಲಾರಿ ಮುಷ್ಕರಕ್ಕೆ ಲಾರಿ ಮಾಲೀಕರು ಕರೆ ಕೊಟ್ಟಿದ್ದಾರೆ. ಮಧ್ಯರಾತ್ರಿಯಿಂದ ಈ ಮುಷ್ಕರ ಸ್ಟಾರ್ಟ್ ಆಗಿದೆ. ಪ್ರತಿಕ್ರಿಯೆಗಳು ಯಾವ ರೀತಿ ಸಿಗ್ತಾ ಇದೆ, ನೀರಸನ, ಮಿಶ್ರಣ ಅಥವಾ ಉತ್ತಮ ಪ್ರತಿಕ್ರಿಯೆನ, ಎಲ್ಲದರ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರ ವರ್ಸಸ್ ಲಾರಿ ಮಾಲೀಕರ ಸಮರ. ಡೀಸೆಲ್ ಬೆಲೆ ಏರಿಕೆ ಲಾಸ್ಟ್ ಒಂದು 7 ತಿಂಗಳಲ್ಲಿ 5.5 ರೂಪಾಯಿ ಜಾಸ್ತಿ ಆಗಿದೆ ಅನ್ನೋದು ಇವ್ರದ್ದು ಕೋಪಕ್ಕೆ ಕಾರಣ ಆಗಿದೆ. ಅದ್ರ ಜೊತೆಗೆ ಈ FC ಗಳ ದುಡ್ಡು, ಫಿಟ್ನೆಸ್ ಸರ್ಟಿಫಿಕೇಟ್ಗೆ ದುಡ್ಡು ತಗೊಳ್ಬೇಕಾದ್ರೆ ತುಂಬಾ ತಗೊಳ್ತಾರೆ, ವಿಪರೀತ ತಗೊಳ್ತಾರೆ, ಅದನ್ನು ಕಟ್ ಮಾಡಬೇಕು. 60ಕ್ಕೂ ಹೆಚ್ಚು ಟೋಲ್ ಪ್ಲಾಜಾಗಳನ್ನು ತೆಗೆದು ಹಾಕಬೇಕು. ಆಮೇಲೆ ಈ ಹೆದ್ದಾರಿಗಳಲ್ಲಿ RTO ಕಾರ್ಯನಿರ್ವಹಿಸುತ್ತಲ್ಲ ಅದನ್ನ ಕಿತ್ತು ಹಾಕಬೇಕು ಅಂತ ಕೇಳಿಕೊಂಡು ಇನ್ನು ಸುಮಾರು ಬೇಡಿಕೆಗಳನ್ನು ಇಟ್ಕೊಂಡು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ, ಮುಷ್ಕರಕ್ಕೆ. ನಾನಾ ಭಾಗದಿಂದ ಕೆಲವು ಕಡೆಗಳಲ್ಲಿ ಎಂದಿನಂತೆ ಗೂಡ್ಸ್ ವೆಹಿಕಲ್ಗಳ ಸಂಚಾರ ಕಾಣಿಸ್ತಾ ಇದೆ. KR ಮಾರ್ಕೆಟ್, APMC ಯಾರ್ಡ್ಗಳು, ಅಲ್ಲೆಲ್ಲ ಪರಿಸ್ಥಿತಿ ಹೇಗಿದೆ ಅನ್ನೋ ಡೀಟೇಲ್ಸ್ ಅನ್ನ ಬೆಳಗ್ಗೆಯಿಂದ ನಾವು ಕೊಡ್ತಾ ಇದ್ವಿ. ಕೆಲ ಕಡೆಗಳಲ್ಲಿ ನೀರಸವಾಗಿದೆ ಪ್ರತಿಕ್ರಿಯೆ, ಇನ್ನು ಕೆಲ ಕಡೆಗಳಲ್ಲಿ ಆರಂಭಿಕ ಹಂತದಲ್ಲೇ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ. ಸಾಲು ಸಾಲಾಗಿ ಅಲ್ಲಲ್ಲಿ ಲಾರಿಗಳು ನಿಂತಿದೆ. ಒಂದು ಅಂದಾಜಿನ ಪ್ರಕಾರ ಆಲ್ಮೋಸ್ಟ್ ಒಂದು 6 ಲಕ್ಷಕ್ಕೂ ಹೆಚ್ಚು ಲಾರಿಗಳು ಇವತ್ತು ರಸ್ತೆಗೆ ಇಳಿಯಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಅಷ್ಟು ಒಂದೇ ದಿನಕ್ಕೆ ಇಳಿಸಲ್ವಾ, ಏನ್ ಕತೆ ಅನ್ನೋದನ್ನ ನೋಡಬೇಕು. ಆಮೇಲೆ ಇದು ಅನಿರ್ದಿಷ್ಟಾವಧಿ ಮುಷ್ಕರ ಆಗಿರೋದ್ರಿಂದ ಬಿಸಿ ಮಧ್ಯಾಹ್ನದ ನಂತರ ತಟ್ಟುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ. ಯಾಕಂದ್ರೆ ಈಗ ಮೊನ್ನೆ ಹೊರಟಿರುವಂತಹ ವೆಹಿಕಲ್ಸ್ ಆಲ್ರೆಡಿ ಸ್ಟಾಕ್ ತಗೊಂಡು ಕೆಲ APMC ಮಾರ್ಕೆಟ್ ಅಲ್ಲೆಲ್ಲ ತಲುಪಿರುತ್ತೆ. ಸೊ ಇವತ್ತು ಬೆಳಗ್ಗೆ ಮಧ್ಯಾಹ್ನದ ವಹಿವಾಟು ಮೇಲೇನು ಡಿಫರೆನ್ಸ್ ಬೀಳಲ್ಲ. ಹೌದು, ಎಕ್ಸಾಕ್ಟ್ಲಿ. ಯಾಕಂದ್ರೆ ನಿನ್ನೆ ಮಧ್ಯರಾತ್ರಿಯಿಂದ ತಾನೇ ಕರೆ ಕೊಟ್ಟು, ನಿನ್ನೆ ಮೊನ್ನೆ ಎಲ್ಲ ಲಾರಿಗಳು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಹೊರಟುಬಿಟ್ಟಿರುತ್ತೆ. ಅವೆಲ್ಲ ಇವತ್ತು ಬಂದು ಡಂಪ್ ಮಾಡಿಬಿಟ್ಟು ಸ್ಟಾಪ್ ಮಾಡ್ತಾರೆ. ಡೀಸೆಲ್ ದರ ಇಳಿಕೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ ಪ್ರಮುಖವಾಗಿ. ಆಗ್ಲೇ ಹೇಳಿದಂತೆ 5.5 ರೂಪಾಯಿ ಜಾಸ್ತಿ ಆಗಿದೆ ಕಳೆದ 7 ತಿಂಗಳಲ್ಲಿ. ಇದು ನಮಗೆ ತುಂಬಾ ಬರ್ಡನ್ ಆಗ್ತಾ ಇದೆ. ಅದರಲ್ಲೂ ಸ್ಟೇಟ್ ಸೆಸ್ ಮೊನ್ನೆ ಕೂಡ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇತ್ತೀಚೆಗೆ. ಅದು ತುಂಬ ಬರ್ಡನ್ ಆಗ್ತಾ ಇದೆ, ಕಡಿಮೆ ಮಾಡಬೇಕು ಅಂತ. ಟೋಲ್ ಸಂಗ್ರಹ ಕೈ ಬಿಡಬೇಕು ಅಂದರೆ ಕಂಪ್ಲೀಟ್ ಕೈ ಬಿಡಬೇಕು ಅಂತ ಅಲ್ಲ ಇವ್ರು ಕೇಳ್ಕೊತಾ ಇರೋದು. ಇವ್ರು ಹೇಳ್ತಾ ಇರೋದು ನ್ಯಾಷನಲ್ ಹೈವೇಗಳಲ್ಲಿ ಕಲೆಕ್ಟ್ ಮಾಡಿ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕಲೆಕ್ಟ್ ಮಾಡಿ. ಸ್ಟೇಟ್ ಹೈವೇಗಳಲ್ಲಿ ಯಾಕೆ ಹಾಕ್ಕೊಂಡಿದ್ದೀರಾ ನೀವು? ಸ್ಟೇಟ್ ಹೈವೇಗಳಲ್ಲಿ ಟೋಲ್ ಕಲೆಕ್ಟ್ ಮಾಡಬೇಡಿ ಅಂತ ಒಂದು. RTO ಬಾರ್ಡರ್ ಚೆಕ್ ಪೋಸ್ಟನ್ನು ತೆಗಿಬೇಕು, ತುಂಬ ಕಿರಿಕಿರಿ ಆಗ್ತಿದೆಯಂತೆ. ಏನು ಗೂಡ್ಸ್ ಇದೆ ತೆಗಿರಿ, ಎಲ್ಲ ಅನ್ಲೋಡ್ ಮಾಡಿ ಮತ್ತೆ ಲೋಡ್ ಮಾಡಿ ಅಂತ ಕಿರಿಕಿರಿ ಮಾಡ್ತಾರೆ. ಸರ್ಟಿಫಿಕೇಟ್ ಕೊಡಿ ಅಂತಾರೆ, ಅದನ್ನು ತೆಗಿಬೇಕು. ಆಮೇಲೆ ಇದನ್ನ ಸಾರಿಗೆ ಇಲಾಖೆಯವರು ಮಾಡಿದ್ದು ಇತ್ತೀಚೆಗೆ. FC ಶುಲ್ಕ, ಫಿಟ್ನೆಸ್ ಸರ್ಟಿಫಿಕೇಟ್ಗೆ ಶುಲ್ಕವನ್ನ 10 ಪಟ್ಟು ಜಾಸ್ತಿ ಮಾಡಿದ್ರು. 500 ರೂಪಾಯಿ ಇದ್ದಿದ್ದು 5,000 ರೂಪಾಯಿ ಆಗೋಯ್ತು FC ರೇಟ್. 4 ವೀಲರ್ಗೆ ಜಾಸ್ತಿ ಮಾಡಿದ್ದಾರೆ. ಇವೆಲ್ಲ 6 ವೀಲ್ 10 ವೀಲ್ಸ್ ಎಲ್ಲ ಇರ್ತವಲ್ಲ, ಇದಕ್ಕಿನ್ನೂ ಜಾಸ್ತಿ ಇದೆ. ಹಾಗಾಗಿ ಅದನ್ನು ನಮ್ಮ ಕೈಲಿ ಕಟ್ಟಕ್ಕಾಗಲ್ಲ, ತುಂಬ ಜಾಸ್ತಿ ಮಾಡಿದ್ದೀರಾ, ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ಸರಕು ಸಾಗಣೆ ವಾಹನ ನಿರ್ಬಂಧ ಅಂದರೆ ಈಗ ಬೆಂಗಳೂರು ಸಿಟಿ ಒಳಕ್ಕೆ ಡೇ ಟೈಮ್ನಲ್ಲಿ ಎಂಟ್ರಿ ಇಲ್ಲ ಈ ವೆಹಿಕಲ್ಗಳಿಗೆ. ನಮಗೆ ತುಂಬ ತೊಂದರೆ ಆಗುತ್ತೆ, ರಾತ್ರಿ ಮಾತ್ರ ಎಂಟ್ರಿ ಕೊಡ್ತೀರಾ, ಹಗಲಲ್ಲೂ ಕೊಡಿ ಅಂತ. ಬಟ್ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಕೊಟ್ಟಿಲ್ಲ. ಅದನ್ನು ವಾಪಸ್ ತಗೋಬೇಕು, ನಮಗೆ ತೊಂದರೆ ಆಗ್ತಾ ಇದೆ, ಟೈಮ್ ಮೇಂಟೈನ್ ಮಾಡೋಕ್ಕಾಗಲ್ಲ ಟೈಮಿಂಗ್ಸು ಅಂತಕ್ಕಂಥದ್ದು ಒಂದು ಅವ್ರ ಆರೋಪ ಇದೆ. ಎಲ್ಲೋ ತುಮಕೂರು ರೋಡಲ್ಲಿ ನಿಲ್ಲಿಸ್ಬಿಡ್ತಾರೆ. ಅವ್ರು ಏಕಾಏಕಿ ಬೆಳಿಗ್ಗೆ 6 ಗಂಟೆ ಮೇಲೆ ಹೊರಡಬೇಕು ಅಂದರೆ ಇಲ್ಲಿ ಬರೋದು ಲೇಟ್ ಆಗುತ್ತೆ, ಡಂಪ್ ಮಾಡೋದು ಲೇಟ್ ಆಗುತ್ತೆ. ಇವೆಲ್ಲ ಪ್ರಾಬ್ಲಮ್ಸ್ ಇದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಲೋಕೇಶ್. ಈಗ ತಾವು ಯಾವ ಭಾಗದಲ್ಲಿ ಇದ್ದೀರಿ, ಅಲ್ಲಿ ಈ ಮುಷ್ಕರಕ್ಕೆ ಸಿಗ್ತಾ ಇರುವಂತಹ ಪ್ರತಿಕ್ರಿಯೆ ಯಾವ ರೀತಿ ಇದೆ? ಮಮತಾ, ನಾನು ಯಶವಂತಪುರದ APMC ಮಾರ್ಕೆಟ್ನ ಈರುಳ್ಳಿ ಮಾರ್ಕೆಟ್ ಬಳಿ ಇದ್ದೀನಿ. ಈರುಳ್ಳಿ ಮಾರ್ಕೆಟ್ನಲ್ಲಿ ಮುಷ್ಕರದ ಎಫೆಕ್ಟು ಸದ್ಯದ ಮಟ್ಟಿಗೆ ಯಾವುದೇ ರೀತಿ ಎಫೆಕ್ಟ್ ತಟ್ಟಿಲ್ಲ. ಎಂದಿನಂತೆ ವ್ಯಾಪಾರ ವ್ಯವಹಾರದಲ್ಲಿ ಜನ ಮುಳುಗಿರುವಂಥದ್ದು, ಮತ್ತು ಬೇರೆ ಬೇರೆ ಭಾಗಗಳಿಂದ ಕೂಡ ಈರುಳ್ಳಿಯ ಲಾರಿಗಳು ಬಂದಿರುವಂಥದ್ದು, ಬಂದು ನಿಂತಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಬೆಳಿಗ್ಗೆ ರಾತ್ರಿ ಬಂದಿರತಕ್ಕಂಥ ವೆಹಿಕಲ್ಗಳು ಅಂತ ಹೇಳಲಾಗ್ತಾ ಇದೆ. ರಾತ್ರಿ ಬಂದಿರೋದ್ರಿಂದಾಗಿ ಇವತ್ತಿನ ಮಟ್ಟಿಗೆ ಇಲ್ಲೇನು ಸಮಸ್ಯೆ ಆಗೋದಿಲ್ಲ. ಮಧ್ಯಾಹ್ನದ ಬಳಿಕ ಅಥವಾ ಇವತ್ತಿನ ರಾತ್ರಿ ಬರಬೇಕಾದಂಥ ವೆಹಿಕಲ್ಗಳು ಏನಾದರೂ ಮಾರ್ಕೆಟ್ಗೆ ಬರದೇ ಹೋದರೆ ಆಗ ಮುಷ್ಕರದ ಎಫೆಕ್ಟ್ ತಟ್ಟುವ ಸಾಧ್ಯತೆಗಳು ಹೆಚ್ಚಾಗಿ ಗೋಚರ ಆಗ್ತಾ ಇದೆ. ಯಾಕಂತಂದರೆ ಈಗಾಗಲೇ ಮಾರ್ಕೆಟ್ಗಳಿಗೆ ಬಂದಿರೋದ್ರಿಂದಾಗಿ ಇವತ್ತಿಗೆ ಈ ಮಾರ್ಕೆಟ್ನಲ್ಲಿ ಆಗಬೇಕಾದಂಥ ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ಆಗ್ತಾ ಹೋಗ್ತಾ ಇದೆ. ನಾಳೆಯಿಂದ ಮುಷ್ಕರದ ಎಫೆಕ್ಟು ಇನ್ನೂ ಬಿಗಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಇವರ ಬೇಡಿಕೆಗಳ ಈಡೇರಿಕೆ ಮಾಡಬೇಕು ಅಂತೇಳಿ ಅನಿರ್ದಿಷ್ಟಾವಧಿ ಮುಷ್ಕರ ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇನ್ನೂ ತುಂಬ ದಿನಗಳ ಕಾಲ ಈ ಒಂದು ಮುಷ್ಕರವನ್ನು ಎಳ್ಕೊಂಡು ಹೋಗುತ್ತಾ ಎನ್ನುವಂಥ ಅನುಮಾನಗಳು ಕೂಡ ಇರುವಂಥದ್ದು. ಹಾಗೇನಾದರೂ ಆದರೆ ಮಾರ್ಕೆಟ್ಗಳಿಗೆ, APMC ಮಾರ್ಕೆಟ್ಗೆ ಬರುವಂತಹ ಅಕ್ಕಿ, ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ ಈ ರೀತಿಯ ದಿನಬಳಕೆ ವಸ್ತುಗಳು ಏನಿದಾವೆ ಅವುಗಳು ಬೇರೆ ರಾಜ್ಯಗಳಿಂದ ಮತ್ತು ಬೇರೆ ಜಿಲ್ಲೆಗಳಿಂದ ಯಶವಂತಪುರಕ್ಕೆ ಬರಲೇಬೇಕಾಗತ್ತೆ. ಇಲ್ಲಿಂದ ಲಕ್ಷಾಂತರ ಟನ್ಗಳು ಬೇರೆ ಕಡೆಗೆ ಹೋಗಿ ವ್ಯಾಪಾರ ಆಗುತ್ತೆ. ಇದೇನಾದರೂ ಸ್ಟಾಪ್ ಆದರೆ ಸಖತ್ತು ಹೊಡೆತ ಆಗುತ್ತೆ, ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ, ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತೆ.
ಇದನ್ನೇ ನಂಬ್ಕೊಂಡಿರ್ತಕ್ಕಂಥ ದಿನಗೂಲಿ ಕಾರ್ಮಿಕರಿಗೂ ಕೂಡ ತುಂಬಾ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗಂತೂ ಇವತ್ತೇನೋ ನಡೀತಾ ಹೋಗ್ತಾ ಇದೆ. ಮಧ್ಯಾಹ್ನ ನಂತರ ಅಥವಾ ನಾಳೆಯಿಂದನೂ ಕೂಡ ಈ ಮುಷ್ಕರ ಲಾರಿಗಳು ಎಲ್ಲಿ ನಿಂತಿವೆ ಅಲ್ಲೇ ನಿಂತು ಬಿಟ್ರೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸರಕು ಸಾಗಣೆಗಳು ಕೂಡ ಜನರಿಗೆ ಸಿಗೋದಿಲ್ಲ. ಬಹುತೇಕವಾಗಿ ಬೇಕಾಗಿರುವಂಥದ್ದು ಅಕ್ಕಿ, ಬೇಳೆ, ಈರುಳ್ಳಿ ಈ ರೀತಿಯಾದಂಥ ವಸ್ತುಗಳು ಈ ಪ್ರತಿದಿನನೂ ಕೂಡ ಯಶವಂತಪುರ APMC ಮಾರ್ಕೆಟ್ನಲ್ಲಿ ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ರವಾನೆ ಆಗ್ತಾ ಹೋಗುತ್ತೆ. ಆ ರೀತಿ ಆಗದೆ ಹೋದ್ರೆ ಇವತ್ತಿನ ಮಟ್ಟಿಗೇನೋ ಮುಷ್ಕರದ ಎಫೆಕ್ಟ್ ಅಷ್ಟು ಮಟ್ಟಿಗೆ ತೊಟ್ಟಿಲ್ಲ. ಬೆಳಿಗ್ಗೆ ನೋಡಿಕೊಂಡ್ರೆ ನಂತರ ಮಧ್ಯಾಹ್ನ ಅಥವಾ ನಾಳೆಯಿಂದ ಏನಾದರೂ ಮುಷ್ಕರದ ಎಫೆಕ್ಟ್ ಆಗುತ್ತಾ ಅನ್ನೋಂಥದ್ದನ್ನ ಕಾದುಡ್ಬೇಕಾಗಿದೆ. ರೈಟ್ ಲೋಕೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಜನಸಾಮಾನ್ಯರಿಗೆ ಇವತ್ತೇ ಇದರ ಮುಷ್ಕರದ ಬಿಸಿ ತಟ್ಟಲ್ಲ, ಗೊತ್ತಾಗಲ್ಲ. ಒಂದು 2-3 ದಿನ ನಿಲ್ಬೇಕು ಲಾರಿಗಳು ಕಂಪ್ಲೀಟ್ ಆಗಿ. ಯಾವಾಗ ನಿಮ್ಮ ಮನೆ ಬಳಿಯ ಅಂಗಡಿಗಳಿಗೆ ಆಹಾರ ವಸ್ತುಗಳು ದಿನಸಿ ಸರಬರಾಜಾಗಲ್ವೋ, ತರಕಾರಿ ಸಿಗಲ್ವೋ, ಹಣ್ಣು ಸಿಗಲ್ವೋ, ಆಗ ಜನರಿಗೆ ಇದರ ಎಫೆಕ್ಟ್ ತಟ್ತಾ ಹೋಗುತ್ತೆ.